ಮಹೋತ್ತರ ಬಾಬಾ ಸುಭಾಷ್ ಪತ್ರಿಜಿ ಚೈತನ್ಯ ಮಹಾಪ್ರಭುಗಳ ಪಾದಗಳಿಗೆ, ಸ್ವರ್ಣಮಲ್ಲ ಅಮ್ಮನವರ ಪಾದಗಳಿಗೆ ನಮಿಸುತ್ತಾ, ಹಾಗೆ ಮಹಾವತಾರ್ ಫೌಂಡೇಶನ್ ನ ಸಂಸ್ಥಾಪಕರಾದಂತಹ ಲಕ್ಷ್ಮೀ ರಂಗನಾಥ್ ಗುರೂಜಿ ಪಾದಗಳಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೆ ನನ್ನ ಮಾರ್ಗದರ್ಶಕರಾದಂತಹ ಗೀತಾ ನಾಯಕ್ ನಟಿ ಮೇಡಮ್ ಪಾದಗಳಿಗೆ ವಂದಿಸುತ್ತಾ, ಹಾಗೆ ನನ್ನ ಜನ್ಮ ಕೊಟ್ಟ ತಂದೆ ತಾಯಿಯ ಪಾದಗಳಿಗೆ ವಂದಿಸುತ್ತಾ, ಇವತ್ತಿನ ಒಂದು ಕಾರ್ಯಕ್ರಮ ಹಾಗೆ ವೆಂಕಟರಮಣ ಸರ್ ಕೂಡ ತುಂಬಾ ಅದ್ಭುತವಾಗಿ ಧ್ಯಾನನ ಮಾಡಿಸಿದ್ದಾರೆ. ಅವ್ರಿಗೂ ಕೂಡ ನನ್ನ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಟಾಪಿಕ್ ಪೂಷಣ್ ಮುದ್ರೆ ಅಂತ. ಮುದ್ರೆಗಳ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ಮಾಸ್ಟರ್ಸ್. ಮುದ್ರೆ ಅಂತಂದ್ರೆ ಮುದ ಅಂದ್ರೆ ಸಂತೋಷ, ಅಂತಂದ್ರೆ ಒಂದು ಸಂತೋಷನ ಆಚೆ ಹಾಕುವಂತ ಒಂದು ಪ್ರಕ್ರಿಯೆ. ಇದಕ್ಕೆ ನಾವು ಮುದ್ರೆಗಳಂತ ಕರಿತೀವಿ ಮಾಸ್ಟರ್ಸ್. ಮುದ್ರೆಗಳಿಗೆ ಇತಿಹಾಸ ಅಂದ್ರೆ ಬಹಳ ಅನಾದಿ ಕಾಲಗಳ ಅಂದ್ರೆ ಋಷಿ ಮುನಿಗಳ ಕಾಲಗಳಿಂದ ಕೂಡ ಈ ಮುದ್ರೆಗಳನ್ನ ಮಾಡಿಕೊಂಡು ಆರೋಗ್ಯನ ಒಂದು ಕಾಪಾಡ್ಕೊಂಡು ಬಂದಿರೋಂತ ಒಂದು ಇತಿಹಾಸ ಇದೆ ಮಾಸ್ಟರ್ಸ್. ಈಗ ನನಗೆ ಸಿಕ್ಕಿರ್ತಕ್ಕಂಥ ಒಂದು ಮುದ್ರೆ ಅಂತಂದ್ರೆ ಪೂಷಣ್ ಮುದ್ರೆ ಅಂತ. ಪೋಷಣ ಮುದ್ರೆ ಅಂದ್ರೆ ಒಂದು ಆಡ ಭಾಷೆಯಲ್ಲಿ ಪೂಷಣ್ ಮುದ್ರೆ ಅಂತ ಬಂದಿದೆ. ಪೂಷಣ್ ಮುದ್ರೆ ಅಂತಂದಾಗ ಇದಕ್ಕೆ ಇರೋಂತ ಒಂದು ಅನುಕೂಲಗಳು, ಆ ಮುದ್ರೆ ಮಾಡೋದು ತೋರಿಸೋದಕ್ಕಿಂತ ಒಂದು ಇದು ಮಾಡೋದ್ರಿಂದ ಯಾವ ರೀತಿ ಅನುಕೂಲಗಳು ಸಿಗುತ್ತೆ ಅನ್ನೋದಾದ್ರೆ, ಇದು ಜೀರ್ಣಕ್ರಿಯೆನ ಜಾಸ್ತಿ ಮಾಡುತ್ತೆ, ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ. ಜೊತೆಗೆ ರಕ್ತ ಪರಿಚಲನೆ ತುಂಬಾ ಚೆನ್ನಾಗಾಗತ್ತೆ. ಜೊತೆಗೆ ಮನುಷ್ಯನ್ಗೆ ಒಂದು ನಾವು ತಿಂತಕ್ಕಂಥ ಆಹಾರ ಆಗಿರ್ಬೋದು, ಒಂದು ವಾತಾವರಣದಿಂದ ಆಗಿರ್ಬೋದು, ಮಲಬದ್ಧತೆಯ ಸಮಸ್ಯೆ ತುಂಬಾ ಅತಿಯಾಗಿ ಆಗುವಂಥದ್ದು. ಅದರ ಜೊತೆಗೆ ಒಂದು ಮಲಬದ್ಧತೆ ಸಮಸ್ಯೆಗಳು ಜಾಸ್ತಿ ಆಯ್ತು ಅಂದಾಗ ಪ್ರತಿ ಒಂದು ಮನೆಗಳಲ್ಲೂ ಕೂಡ ಇರ್ತಕ್ಕಂಥ ಒಂದು ವಿಷಾದಕರ ಸಂಗತಿ ಅಂದ್ರೆ ಸಕ್ಕರೆ ಕಾಯಿಲೆ ಮೇನು. ಆ ಸಕ್ಕರೆ ಕಾಯಿಲೆನ ಇದು ನಿಯಮಿತವಾಗಿ ನಾವು ಮಾಡ್ಕೊಂಡು ಬಂದ್ರೆ 3 ತಿಂಗಳಲ್ಲಿ ಸಕ್ಕರೆ ಕಾಯಿಲೆನ ಕೂಡ ನಾವು ರಿವರ್ಸ್ ಮಾಡ್ಕೊಳ್ಳೋಂತ ಒಂದು ಅದ್ಭುತವಾದ ಒಂದು ಮುದ್ರೆ ಅಂತ ನಾವು ಹೇಳ್ಬೋದು. ಅದನ್ನ ಮಾಡೋದಕ್ಕೆ ಫಸ್ಟು ಎಡಗೈಯಲ್ಲಿ ನಾವು ಹೆಬ್ಬೆರಳು ಜೊತೆಗೆ ತೋರುಬೆರಳು, ಮಧ್ಯದ ಬೆರಳು, ಇಷ್ಟು ಇದನ್ನ, ಹಾಗೆ ಬಲಗೈಯಲ್ಲಿ ಹೆಬ್ಬೆರಳು, ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳನ್ನ ನಾವು ಈ ರೀತಿ ಟಚ್ ಮಾಡೋಂಥದ್ದು ಮಾಸ್ಟರ್ಸ್. ಇನ್ನೊಮ್ಮೆ ತೋರಿಸ್ತೀನಿ. ಹೆಬ್ಬೆರಳು ಇದನ್ನ ನಾವು ಪೋಷಣ ಮುದ್ರೆ ಅಂತ ಕರಿತೀವಿ. ಹೆಬ್ಬೆರಳು ಎಡಗೈಯಲ್ಲಿ ಹೆಬ್ಬೆರಳು, ತೋರು ಬೆರಳು ಮತ್ತೆ ಮಧ್ಯದ ಬೆರಳನ್ನ ನಾವು ಈ ರೀತಿ ಟಚ್ ಮಾಡೋಂಥದ್ದು. ಬಲಗೈಯಲ್ಲಿ ಹೆಬ್ಬೆರಳು, ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳನ್ನ ನಾವ್ ಈ ರೀತಿ ಟಚ್ ಮಾಡೋಂಥದ್ದು ಮಾಸ್ಟರ್ಸ್. ಇದನ್ನ ನಾವು ಮಾರ್ನಿಂಗ್ ಟೈಮಲ್ಲಿ ಯಾವುದೇ ಮುದ್ರೆಗಳಾದ್ರೆ ಸಮೇತ ಬೆಳಗಿನ ಜಾವದ ಟೈಮಲ್ಲಿ ಮಾಡೋಂಥ ಮುದ್ರೆಗಳು ಬಹಳ ಅದ್ಭುತವಾದ ರಿಸಲ್ಟ್ ನ ಕೊಡುತ್ತೆ ಮಾಸ್ಟರ್ಸ್. ಆಗಲ್ಲ ನಮ್ಗೆ ಆ ಟೈಮಲ್ಲಿ ಮಾಡ್ಕೊಳಕ್ ಆಗಲ್ಲ ಅನ್ನೋಂಥವ್ರು ನಾವು ದಿನಕ್ಕೆ 3 ಟೈಮು ಈ ಮುದ್ರೆಗಳನ್ನ ಮಾಡ್ಬೋದು. ಈ ಮುದ್ರೆಗಳನ್ನ ಬೆಳಗ್ಗೆ ಸ್ಟಾರ್ಟಿಂಗ್ ಇಂದ ಅಂತಂದ್ರೆ 5ರಿಂದ 15 ನಿಮಿಷ 20 ನಿಮಿಷ ಇದನ್ನ ಮಾಡ್ತಾ ಹೋಗ್ಬೋದು. ಮತ್ತೆ ಮಾಡ್ತಾ ಮಾಡ್ತಾ ಅದನ್ನ ಒಂದು 3/4 ಗಂಟೆ ಕೂಡ ನಾವು ಇದನ್ನ ನಿಯಮಿತವಾಗಿ ಮಾಡ್ಬೇಕು ಅಂದ್ರೆ 1/4 ಗಂಟೆ ನಮ್ಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಬರ್ಬೇಕಂದ್ರೆ 3/4 ಗಂಟೆ ಮಾಡೋಂಥದ್ದು. ಊಟ ತಿಂಡಿಗಳ ಮುಂಚೆ, ಬೆಳಿಗ್ಗೆ ತಿಂಡಿಗೆ ಮುಂಚೆ ಅರ್ಧ ಗಂಟೆ ಮುಂಚೆ ಇದನ್ನ ಮಾಡೋಂಥದ್ದು. ಮಧ್ಯಾಹ್ನ ಊಟ ಆಗಿ ಅರ್ಧ ಗಂಟೆ ಆದ್ಮೇಲೆ ಇದನ್ನ ಮಾಡೋಂಥದ್ದು. ಮತ್ತೆ ಸಾಯಂಕಾಲ ನೈಟು ಊಟಕ್ಕೆ ಮುಂಚೆ ಇಲ್ಲ ಊಟ ಆದ್ಮೇಲೆ ಅರ್ಧ ಗಂಟೆ ನಾವು ಈ ಮುದ್ರೆನ ನಾವು ಮಾಡ್ತಾ ಹೋಗ್ಬೇಕು ಮಾಸ್ಟರ್ಸ್. ಇದನ್ನ ನಿಯಮಿತವಾಗಿ ನಾವು ಮಾಡಿದ್ದೆ ಆದ್ರೆ ಡಯಾಬಿಟಿಕ್ ಪೇಷಂಟ್ಗಳು ಡಯಾಬಿಟ್ಸ್ನ ನಾವು ರಿವರ್ಸ್ ಮಾಡ್ಬೋದು ಮಾಸ್ಟರ್ಸ್. ಅದನ್ನ ನಮ್ಮಿಂದ ಅದು ಜೀವಂತವಾಗಿ ಆಚೆ ಕಳಿಸ್ಬಿಡ್ಬೋದು ನಾವು ಈ ಮುದ್ರೆನ ಮಾಡೋದ್ರಿಂದ. ನನ್ಗೆ ಕೊಟ್ಟಿರ್ತಕ್ಕಂಥ ಒಂದು ಟೈಮು 20 ನಿಮಿಷ ಟೈಮ್ ಇದೆ ಅನ್ನೋದಾದ್ರೆ ಇನ್ನೊಂದು ಮುದ್ರೆ ಬಗ್ಗೆ ನಾನು ವಿಷಯನ ತಿಳ್ಸಕ್ ಇಷ್ಟಪಡ್ತೀನಿ. ಮೇನ್ ಸಾಮಾನ್ಯವಾಗಿ ಜಾಸ್ತಿ ಈಗ ಏನು ಡಯಾಬಿಟಿಕ್ ಪೇಷಂಟ್ಗಳು ಅಂತಂದಾಗ ಫಸ್ಟ್ ಬರದೆ ಒಂದು ನೀ ಪೇನ್ ಬರುತ್ತೆ ಅಂದ್ರೆ ಜಾಯಿಂಟ್ ಪೇನ್ಗಳು ಬರ್ತವೆ. ಅದಾದ್ಮೇಲೆ ನೆಕ್ಸ್ಟ್ ಬರೋಂಥದ್ದು ಥೈರಾಯ್ಡ್ ಸಾಮಾನ್ಯವಾಗಿ ಎಲ್ಲಿ ನೋಡಿದ್ರು ಬರೀ ಥೈರಾಯ್ಡ್ ಅಂದಾಗ ಅದು ಸ್ಟಾರ್ಟಿಂಗ್ ನಿಂದ ಸಾಯೋ ತನಕನ ಟ್ಯಾಬ್ಲೆಟ್ಸ್ಗಳನ್ನ ನಿಯಮಿತವಾಗಿ ಅದನ್ನ ತಗೊಳ್ಳೇಬೇಕು. ಅದು ಜಸ್ಟ್ ಬ್ಯಾಲೆನ್ಸಿಂಗ್ ಮಾಡತ್ತಷ್ಟೇನೆ, ಅದು ಯಾವುದೇ ರೀತಿ ನಮ್ಮನ್ನ ಹುಷಾರ್ ಮಾಡಲ್ಲ. ಬಟ್ ಇದನ್ನ ನಾವು
ಒಂದು ಮುದ್ರೆಯ ಮುಖಾಂತರ, ಯಾವುದು ಒಂದು ಶಂಖ ಮುದ್ರೆ ಮಾಡುವಂತ ಅದ್ರ ಮುಖಾಂತರ ನಾವು ಈ ಥೈರಾಯ್ಡ್ನ ನಾವು ನಿವಾರಣೆ ಮಾಡ್ಕೋಬಹುದು. ಥೈರಾಯ್ಡ್ ಸಮಸ್ಯೆಗಳಂದಾಗ ಆ ವ್ಯಕ್ತಿ ದಪ್ಪನೂ ಆಗ್ತಾನೆ, ಸಣ್ಣನೂ ಆಗ್ತಾನೆ, ಯಥೇಚ್ಛವಾಗಿ ಕೂದಲು ಉದುರುವಂಥದ್ದು, ಮತ್ತೆ ತುಂಬಾ ಆಯಾಸ ಆಗುವಂಥದ್ದು, ತುಂಬಾ ಸುಸ್ತಾಗುವಂಥದ್ದು, ಮೆಟ್ಲತ್ತಕ್ಕಾಗಲ್ಲ, ಇಳಿಯೋದಕ್ಕಾಗಲ್ಲ. ಆಮೇಲೆ ಊಟ ತಿನ್ನೋಂಥ ಟೈಮಲ್ಲಿ ನಾವು ನುಂಗುತ್ತೀವಲ್ಲ, ಈ ಜಾಗದಲ್ಲಿ ನಮ್ಗೆ ಒಂದು ತುಂಬಾ ಅಡೆತಡೆ ಆಗುತ್ತೆ ಮಾಸ್ಟರ್ಸ್. ಏನೋ ತಡೆ ಹಿಡ್ದಂಗೆ, ಗಂಟ್ಲಲ್ಲಿ ಏನೋ ಇದೆ ನಮ್ಗೆ. ಏನು ಥೈರಾಯ್ಡ್ ಗ್ಲ್ಯಾಂಡ್ ಹೇಗಿರುತ್ತೆ ಅಂದ್ರೆ ಒಂದು ಚಿಟ್ಟೆ ಆಕಾರದಲ್ಲಿ ಇರುತ್ತೆ. ಅದು ಹಾರ್ಮೋನ್ಸ್ ನಮ್ಗೆ ಇಂಬ್ಯಾಲೆನ್ಸ್ ಆದಾಗ ಅದು ಬೆಳವಣಿಗೆ ಜಾಸ್ತಿ ಆಗುತ್ತೆ. ಆ ಬೆಳವಣಿಗೆ ಆದಾಗ ನಮ್ಮಲ್ಲಿ ತುಂಬಾ ದಪ್ಪ ಆಗ್ತಾರೆ, ಇಲ್ಲ ತುಂಬಾ ಸಣ್ಣ ಆಗ್ತಾರೆ, ಇಲ್ಲಾಂದ್ರೆ ತುಂಬಾ ತಲೆ ಕೂದಲುವಂಥದ್ದು. ಅದು ಒಂದು ರಿಸಲ್ಟ್ ನಾನು ಲಾಸ್ಟಿಗೆ ಸಮೇತ ಹೇಳ್ತೀನಿ ಇದನ್ನ. ಈ ತರ ಒಂದು ಸಮಸ್ಯೆಗಳು ಇದ್ದಾಗ ನಾವು ಏನ್ ಮಾಡ್ಬೋದು? ನಾವು ಮನೆಯಲ್ಲಿ ಒಂದು ನ್ಯಾಚುರಲ್ ಆಗಿ ನಮ್ಮ ಮನೇಲಿ ಸಿಗುವಂಥದ್ದು ಒಂದು ಧನಿಯಾ ಕಾಳಾಗಿರ್ಬೋದು, ಇಲ್ಲ ಕೊತ್ತಂಬರಿ ಸೊಪ್ಪಾಗಿರ್ಬೋದು. ಅದನ್ನ ಒಂದ್ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಅದಕ್ಕೆ ಸ್ವಲ್ಪ ಇದು ಕರಿಬೇವಿನ ಸೊಪ್ಪು, ಒಂದು ಕಡ್ಡಿಯಷ್ಟು, ಒಂದ್ 10-12 ಎಲೆ ಕರಿಬೇವಿನ ಸೊಪ್ಪು, ಇಷ್ಟನ್ನ ಹಾಕೊಂಡು, ಆಮೇಲೆ ಗೂಸ್ಬೆರಿ, ಏನು ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತೀವಿ, ಒಬ್ಬ ವ್ಯಕ್ತಿಗೆ ಎರಡಾದ್ರೆ ಸಾಕು. ಅಷ್ಟನ್ನ ನಾವು ಜ್ಯೂಸ್ ಮಾಡಿ ಬೆಳಿಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಿಯಮಿತವಾಗಿ ಅದನ್ನ ಕುಡಿಬೇಕು. ಅದರ ಜೊತೆಗೆ ಒಂದು ಮುದ್ರೆನ ತಿಳಿಸ್ಕೊಡ್ತೀನಿ. ಅದನ್ನ ನಿಯಮಿತವಾಗಿ ನಾವು ಮಾಡಿದ್ದೆ ಆದ್ರೆ ಅದು ಅದು ಒಂದು ಶಂಖ ಮುದ್ರೆ ಅಂತ. ಈ ರೀತಿ ಕೈಗಳು ಈ ರೀತಿ ಇರಲಿ. ಏನು ಬಲಗೈ ಕೈ ಇದೆ, ಇದರ ಮಧ್ಯಕ್ಕೆ ನಾನು ಎಡಗೈ ಕೈ ಹೆಬ್ಬೆರಳನ್ನ ಇಡ್ತೀನಿ ಈ ರೀತಿ. ಆ ಹೆಬ್ಬೆರಳನ್ನ ನಾನು ಬಲಗೈ ಬೆರಳುಗಳಿಂದ ಈ ರೀತಿ ಲಾಕ್ ಮಾಡ್ತೀನಿ. ಕಾಣಿಸ್ತಿದೆ ಮಾಸ್ಟರ್ಸ್? ಈ ರೀತಿ ಲಾಕ್ ಮಾಡ್ಕೊಂಡು ಈ ಎಡಗೈ ಕೈ ಬೆರಳುಗಳಿದೆಯಲ್ಲ, ಅದನ್ನ ಬಲಗೈ ಬೆರಳುಗಳ ಮೇಲೆ ನಾನು ಈ ರೀತಿ ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡ್ಕೊಂಡು ಎಡಗೈ ಹೆಬ್ಬೆರಳನ್ನ ಬಲಗೈ ಹೆಬ್ಬೆರಳನ್ನ ಎಡಗೈ ತೋರು ಬೆರಳಿಗೆ ಈ ರೀತಿ ನಾವು ಪ್ರೆಸ್ ಮಾಡೋಂಥದ್ದು. ಇದನ್ನ ನಾವು ಶಂಖ ಮುದ್ರೆ ಅಂತ ಕರಿತೀವಿ ಮಾಸ್ಟರ್ಸ್. ಬಲಗೈ ಈ ರೀತಿ ಚಾಚ್ಕೊಳ್ಳಿ, ಇದ್ರ ಮಧ್ಯಕ್ಕೆ ನಾವು ಎಡಗೈನ ಹೆಬ್ಬೆರಳನ್ನ ಈ ರೀತಿ ಇಡಿ, ಆಮೇಲೆ ಬಲಗೈ ಬೆರಳುಗಳಿಂದ ಈ ರೀತಿ ಲಾಕ್ ಮಾಡಿ ಮತ್ತೆ ಎಡಗೈ ಬೆರಳುಗಳನ್ನ ಈ ರೀತಿ ಪ್ರೆಸ್ ಮಾಡಿ, ಅವುಗಳ ಮೇಲೆ ಬೆರಳ ಮೇಲೆ ಪ್ರೆಸ್ ಮಾಡಿ, ಜೊತೆಗೆ ಬಲಗೈ ಹೆಬ್ಬೆರಳಿಂದ ಎಡಗೈ ತೋರು ಬೆರಳಿಗೆ ನಾವ್ ಈ ರೀತಿ ಪ್ರೆಸ್ ಮಾಡ್ಬೇಕು. ಇದನ್ನ ನಾವು ಶಂಖ ಮುದ್ರೆ ಅಂತ ಕರಿತೀವಿ. ಇದನ್ನ ನಿಯಮಿತವಾಗಿ ನಾವು ಮಾಡಿದ್ದೆ ಆದ್ರೆ ನಾವು ಖಂಡಿತ ಥೈರಾಯ್ಡ್ ಸಮಸ್ಯೆನ ನಿವಾರಣೆ ಮಾಡ್ಬೋದು. ಇದರ ಜೊತೆಗೆ ಒಂದೆರಡು ಪ್ರಾಣಾಯಾಮಗಳನ್ನ ಕೂಡ ನಾವು ಮಾಡುವಂಥದ್ದು. ಉಜ್ಜಯಿನಿ ಪ್ರಾಣಾಯಾಮ ಅಂತ ಹೇಳ್ತೀವಿ. ನಾವು ಬಲನಾಸಿಕನ ಈ ರೀತಿ ಕ್ಲೋಸ್ ಮಾಡಿಕೊಂಡು ಎಡನಾಸಿಕದಿಂದ ಎಡಗೈನ ಈ ರೀತಿ ಕೈ ಎತ್ತಬೇಕು ಮೇಲ್ಗಡೆ. ಮೇಲಕ್ಕೆ ಉಸಿರನ್ನ ತಗೋಬೇಕಾದ್ರೆ ಕೈನ ಈ ರೀತಿ ಮೇಲಕ್ಕೆ ಎತ್ತಬೇಕು. ಉಸಿರನ್ನ ಬಿಡ್ಬೇಕಾದ್ರೆ ಅಂದ್ರೆ ನಿಧಾನಕ್ಕೆ, ಕೆಲವೊಬ್ಬರ ಬಾಣಂತಿಗಳು ಈ ತರ ಇರಂತಾರೆ, ಅದನ್ನ ಮಾಡಬಾರ್ದು. ಇನ್ನು ಮಿಕ್ದವರೆಲ್ಲರೂ ಕೂಡ ಇದನ್ನ ಮಾಡ್ಬೋದು. ಈ ರೀತಿ ಜೋರಾಗಿ ಅಂತ ಈ ರೀತಿ ಫಾಸ್ಟ್ ಆಗಿ ನಾವು 10-50 ಸ್ಟಾರ್ಟಿಂಗು ಈ ಟೈಪ್ ಮಾಡುವಂಥದ್ದು. ಜೊತೆಗೆ ಭ್ರಮರಿ ಪ್ರಾಣಾಯಾಮ ಅಂತ ಮಾಡ್ತೀವಿ. ಆ ಭ್ರಮರಿ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಸುಖಾಸನದಲ್ಲಿ, ವಜ್ರಾಸನ ಅಂದ್ರೆ ತುಂಬಾ ಬೆಸ್ಟ್, ಬಟ್ ಜಾಯಿಂಟ್ ಪೇನ್ಗಳು ಈಗ ಎಲ್ರು ಮಾಡೋದಕ್ಕಾಗಲ್ಲ ಅಂತ ಟೈಮಲ್ಲಿ ಸುಖಾಸನ ಅಂದ್ರೆ ಒಂದು ಪದ್ಮಾಸನದಲ್ಲಿ, ಇಲ್ಲ ಮಾಮೂಲಿ ಚಕ್ರವಳ ಹಾಕೊಂಡು ಕೂತ್ಕೊಂಡು ಸ್ವಲ್ಪ ನಮ್ಮ ಏನು ಕೂತ್ಕೊಳ್ಳೋಂತ ಕೆಳಗೆ ಒಂದು ದಿಂಬು ಸ್ವಲ್ಪ ಹಿಂಭಾಗ ಸ್ವಲ್ಪ ಹೈಟ್ ಅಲ್ಲಿ ಇದ್ದಾಗ ನಾವು ಅದನ್ನ ಏನು ಉಜ್ಜಯಿನಿ ಭ್ರಮರಿ ಪ್ರಾಣಾಯಾಮ ಅಂದ್ರೆ ಈ ಹೆಬ್ಬೆರಳಿಂದ ಕಿವಿ ಭಾಗನ ಮುಚ್ಚುವಂಥದ್ದು, ಮತ್ತೆ ತೋರು ಬೆರಳಿಂದ ಹಣೆನ ಈ ರೀತಿ ಲಾಕ್ ಮಾಡ್ಕೊಳ್ಳೋದು, ಆಮೇಲೆ ಮಧ್ಯದ ಬೆರಳಿಂದ ಕಣ್ಣುಗಳನ್ನ ಲಾಕ್ ಮಾಡುವಂಥದ್ದು, ಮತ್ತೆ ಉಂಗುರದ ಬೆರಳಿಂದ ಮೂಗಿನ ಎರಡು ನಾಸಿಗಳ ಒಳ್ಳೆಗಳನ್ನ ಲಾಕ್ ಮಾಡುವಂಥದ್ದು, ಜೊತೆಗೆ ಕಿರು ಬೆರಳಿಂದ ನಾವು ಈ ತುಟಿ ಭಾಗದಲ್ಲಿ ಲಾಸ್ಟ್ ಭಾಗದಲ್ಲಿ ಈ ರೀತಿ ಲಾಕ್ ಮಾಡುವಂಥದ್ದು ಬಸ್ಟರ್ಸ್. ಈ ರೀತಿ ಮಾಡ್ಕೊಂಡು ನಮ್ಮ ಗಂಟಲಿನ ಭಾಗದಿಂದ ಸ್ವರನ ಮೇಲೆ ಹೇಳ್ಕೊಳ್ಳುವಂಥದ್ದು ಮಾಸ್ಟರ್. ಇದನ್ನ ನಿಯಮಿತವಾಗಿ ಮಾಡ್ಕೊಂಡು ಬಂದಿದ್ದೆ ಆದ್ರೆ
ಖಂಡಿತ ಥೈರಾಯ್ಡ್ ಸಮಸ್ಯೆನ ನಾವು ನಿವಾರಣೆ ಮಾಡ್ಕೋಬಹುದು. ಬಟ್ ಇದು ನನಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಾನು ಟೆಸ್ಟ್ ಮಾಡಿಸಿದಾಗ ನನಗೆ ಥೈರಾಯ್ಡ್ ಇದೆ ಅಂತ ಗೊತ್ತಾಯ್ತು. ಸ್ವಲ್ಪ ಭಯನೂ ಆಗ್ಬಿಡ್ತು ಆ ಟೈಮಲ್ಲಿ. ನಾನು ಯಾವುದೇ ಟ್ಯಾಬ್ಲೆಟ್ಸು ಟ್ರೀಟ್ಮೆಂಟ್ ಏನು ಕೂಡ ತಗೊಳ್ಳಿಲ್ಲ. 1 ತಿಂಗಳಲ್ಲಿ ನಾನು ಇದನ್ನ ನೀವು ಮಾಡ್ಕೊಂಡ್ಲೇಬೇಕು ಅನ್ನೋ ಒಂದು ಈ ಪಣನ ತೊಟ್ಟು ಇದನ್ನ ನಿಯಮಿತವಾಗಿ ನಾನು ಮಾಡ್ಕೊಂಡ್ ಬಂದಿದ್ದಕ್ಕೆ ಇವತ್ತು ನನಗೆ ಥೈರಾಯ್ಡ್ ನನ್ನಿಂದ ಆಚೆ ಹೋಗಿದೆ. ಇಷ್ಟಕ್ಕೆಲ್ಲ ಅವಕಾಶ ಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಸಿಬ್ಬಂದಿ ವರ್ಗದವರಿಗೆ, ಜೊತೆಗೆ ವೆಂಕಟರಮಣ ಸರ್ಗೆ, ಶ್ರೀನಿವಾಸ್ ಸರ್ಗೆ, ಆ ಹಾಗೆ ನನ್ನ ಗುರುಗಳಾದಂತ ಗೀತಾ ನಾಯಕ್ ನಟಿ ಮೇಡಮ್ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.